ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಗೌಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಯುಗಾದಿ ಹಬ್ಬದ ಮಿನಿ ಲಾಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅದನ್ನ ಮರಿಬೇಡಿ. ಈ ವಿಡಿಯೋ ನನಗೆ ಸ್ಪೆಷಲು, ಈ ಹಬ್ಬನೂ ತುಂಬ ಸ್ಪೆಷಲು. ಯಾಕಂದರೆ ಇದು ನನ್ನ ಮಗಳದು ಫಸ್ಟ್ ಯುಗಾದಿ ಹಬ್ಬ. ಆ್ಯಂಡ್ ಈ ವರ್ಷ ತುಂಬಾನೇ ಸ್ಪೆಷಲ್ ಅಂತ ಅನ್ಬೋದು. ನನಗೆ ಹುಟ್ಟಾಗಿಂದ ಇಷ್ಟು ನೆಮ್ಮದಿಯಾಗಿ, ಇಷ್ಟು ಖುಷಿಯಾಗಿ ಯಾವ ಹಬ್ಬನೂ ನನಗೆ ಮಾಡಿರಲಿಲ್ಲ. ಇದು ತುಂಬ ಖುಷಿ ಕೊಟ್ಟಿದ್ದ ಹಬ್ಬ. ಯಾಕೆಂದರೆ ನನ್ನ ಮಗಳಿರೋದ್ರಿಂದ, ನನ್ನ ಮಗಳು ಫಸ್ಟ್ ಯುಗಾದಿ. ಹಬ್ಬ ಅಂದ್ರೇ ತುಂಬ ಖುಷಿ. ಶಾಪಿಂಗ್ ಮಾಡೋದು, ಅಡುಗೆ ಮಾಡೋದು, ಪೂಜೆ ಮಾಡೋದು, ಎಲ್ಲರೂ ಒಟ್ಟಿಗೆ ಇರೋದು, ಒಟ್ಟಿಗೆ ಎಣ್ಣೆ ಹಾಕೊಳ್ಳೋದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ನನ್ನ ಮದುವೆ ಆಗಿದ್ದು ನನ್ನ 3ನೇ ವರ್ಷದ ಯುಗಾದಿ ಹಬ್ಬ. ಮೊದಲನೇ ವರ್ಷಕ್ಕಿಂತ 3ನೇ ವರ್ಷದ ಖುಷಿ ತುಂಬಾನೇ ಜಾಸ್ತಿ. ಯಾಕಂದ್ರೆ ನನ್ನ ಮಗಳು ಹುಟ್ಟಿದಾಳೆ. ಇಬ್ರು ಖುಷಿನೂ ಸೇರಿ ಅವಳು ನಮ್ ಖುಷಿ ಆಗಿದ್ದಾಳೆ. ನೋಡಿ ಹೇಗೆ ಓಡಾಡ್ತಾ ಇದ್ದಾಳೆ. ಅಜ್ಜಿ ತಾತನ ಜೊತೆ ಎಣ್ಣೆ ಹಚ್ಚಿಸ್ಕೊಂಡು ಆರಾಮಾಗಿ ಟೆರೇಸ್ ಮೇಲೆ ಬಿಸಿಲಲ್ಲಿ ಫುಲ್ ರೌಂಡಿಂಗ್ ಆಗ್ತಾನೆ ಇದ್ದಾಳೆ. ಎಷ್ಟು ರೌಂಡ್ ಆಗ್ತಾ ಇದ್ದಾಳು ಅವಳಿಗೆ ಗೊತ್ತಿಲ್ಲ. ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ಬಿಟ್ರೆ ಮಾತ್ರ ತುಂಬಾ ರೌಂಡ್ ಆಗ್ತಾಳೆ. ನಾವು ಇನ್ನು ಎಳೆ ಬಿಸಿಲಿಗೆ ಹೋಗಿದ್ವಿ ಮೇಲೆ. ಆಮೇಲೆ ತುಂಬಾ ಬಿಸಿಲಾದ್ರೆ ಟೆರೇಸ್ ಮೇಲೆ ಕಾಲಿಡಕ್ ಸಹ ಆಗಲ್ಲ ಅಂದ್ಬಿಟ್ಟು ಹೋಗಿದ್ವಿ. ಎಳೆ ಬಿಸಿಲಲ್ಲೇ 8 ಗಂಟೆ ಹಂಗೆ ಇಷ್ಟು ಬಿಸಿಲಿತ್ತು. ಅವಾಗ ಎಲ್ಲ ನೆಲ ಎಲ್ಲ ಸುಡಲ್ಲ ಜಾಸ್ತಿ, ಆರಾಮಾಗಿರುತ್ತೆ ಅಂದ್ಬಿಟ್ಟು ಆ ಬಿಸಿಲಲ್ಲಿ ಹೋಗಿ ಎಣ್ಣೆ ಹಚ್ಕೊಂಡು, ನನಗೆ ಅವ್ರು ಹಚ್ಚಿದ್ರು, ಅವ್ರಿಗೆ ನಾನು ಹಚ್ಚಿದೆ. ಮಮ್ಮಿ ಡ್ಯಾಡಿ ಧೃತಿ ಎಲ್ಲರೂ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿ ನೆಮ್ಮದಿಯಾಗಿ ಹಬ್ಬ ಮಾಡಿದ್ವಿ, ಖುಷಿಯಾಗಿ ಮಾಡಿದ್ವಿ. ಹಬ್ಬ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಹಬ್ಬ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಶಾಪಿಂಗ್ ಮಾಡೋದು, ಹೊಸ ಬಟ್ಟೆ ತಗೊಳ್ಳೋದು, ಎಲ್ಲರೂ ಒಟ್ಟಿಗೆ ಒಬ್ಬದ ಊಟ ಮಾಡೋದು, ಇದೆಲ್ಲ ತುಂಬ ಖುಷಿ ಅಲ್ವಾ? ಬೇವಿನ ಥರ ಕಹಿನೂ ನೋಡಿದ್ದೀವಿ, ಬೆಲ್ಲದ ಥರ ಸಿಹಿನೂ ನೋಡಿದ್ದೀವಿ. ನನ್ನ ಮಗಳು ಲೈಫಲ್ಲೆಲ್ಲ ಬೆಲ್ಲನೇ ಇರಲಿ, ನಮ್ಮ ಬೇವೆಲ್ಲ ನಮ್ಮ ಲೈಫಿಗೆ ಬರಲಿ ಅಂದ್ಕೊಂಡು ಮುಂದೆ ಹಬ್ಬ ಮಾಡ್ತಾ ಇದ್ದೀವಿ. ಬರೋ ಮುಂದಿನ ಹಬ್ಬಗಳಲ್ಲೂ ಅಷ್ಟೇ ಇಷ್ಟೇ ನೆಮ್ಮದಿಯಾಗಿ, ಇಷ್ಟೇ ಖುಷಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಒಬ್ಬಟ್ಟು ಹಬ್ಬ ಅಂದರೆ ಒಬ್ಬಟ್ಟಿಲ್ಲ ಅಂದರೆ ಹೇಗೆ? ನಮ್ಮ ಮನೇಲಿ ಯೂಶ್ವಲಿ ಯಾವಾಗಲೂ ನಾವು ಕಾಯಿ ಒಬ್ಬಟ್ಟೆ ಮಾಡೋದು. ಕೊಬ್ಬರಿಯಲ್ಲಿ ಮಾಡ್ತೀವಿ. ಬೆಲ್ಲದ ಪಾಕಕ್ಕೆ ಕೊಬ್ಬರಿ ತುರ್ಕೊಂಡು ಅದನ್ನ ಹಾಕೊಂಡು ಮತ್ತೆ ಹುರ್ಗಡ್ಲೆ ಹಾಕೊಂಡು ಒಬ್ಬಟ್ಟು ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ನಾನ ಎಲ್ಲ ಮುಗಿಸಿ ನಾವು ಪೂಜೆ ಎಲ್ಲ ಮಾಡಿ ಎಲ್ಲರೂ ಪೂಜೆ ಮಾಡಿದ್ವಿ. ನಮ್ಮನೇಲಿ ಆಲ್ಮೋಸ್ಟು 9:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗ್ದೋಗ್ಬಿಟ್ಟಿತ್ತು. ಟಿಫನ್ ಎಲ್ಲ ನಾವು ಲೇಟಾಗಿ 11 ಗಂಟೆಗೆ ಮಾಡಿದ್ವಿ. ಒಟ್ನಲ್ಲಿ ನಾನು ಬಾಳೆಯಲ್ಲೇ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಹೊಟ್ಟೆ ಹಶ್ವಾಗಿದ್ದರಿಂದ ಅವಾಗವಾಗ ಹಂಗಂಗೆ ತಿನ್ಕೊಂಡ್ವಿ. ಮತ್ತೆ ಊಟ ಮಾಡೋಕ್ಕೆ ಯಾರಿಗೂ ಮನಸ್ಸಾಗಲಿಲ್ಲ. ಧೃತಿಮಾಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ವಿ ಪೂಜೆ ಮಾಡೋ ಟೈಮಲ್ಲಿ. ಬೇಗನೆ ಎದ್ದಿದ್ರಿಂದ ಅವಳು ಮಲ್ಕೊಂಡ್ಬಿಟ್ಟಿದ್ಲು. 9:30 ಹಂಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿದ್ಕೆ ಬೇಗ ನಿದ್ದೆ ಮಾಡಿಬಿಟ್ರು ಊಟ ಮಾಡಿಸಿ. ಅವಳು ಒಂದು 12:30 1 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಾವು ಅಷ್ಟೊತ್ತಿಗೆ ನೆಮ್ಮದಿಯಾಗಿ ಪೂಜೆ ಮಾಡಿ ನಾವು ಊಟ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ನಾವು ತಿನ್ನೋಕ್ಕೆ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಹಂಗೆ ಬಿಸಿ ಬಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡ್ವಿ. ಜಾಸ್ತಿ ಮಾಡಿ ಎತ್ತಿಟ್ಕೊಂಡ್ರೆ ನಮ್ಮ ಮನೇಲಿ ಯಾರು ಆರೋಗಿರೋದೆಲ್ಲ ಜಾಸ್ತಿ ತಿನ್ನೋದಿಲ್ಲ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನಾವು ತಿನ್ನೋಕೆ ಇಷ್ಟಪಡ್ತೀವಿ. ಯುಗಾದಿ ಹಬ್ಬ ಅಂದಮೇಲೆ ನಮ್ಮ ಮನೇಲಿ ಬೇವು ಬೆಲ್ಲ ತಿಂದೆ ಎಲ್ಲ ಐಟಮ್ಸು ತಿನ್ನೋದು. ಫಸ್ಟು ನಾವು ಬೇವು ಬೆಲ್ಲ ತಿನ್ಕೊಂಡ್ವಿ ಸ್ನಾನ ಆದಮೇಲೆ. ಬೇವು ಬೆಲ್ಲ ಅಂದರೆ ನಂಗೆ ಬೇವು ಜಾಸ್ತಿನೇ ಸಿಕ್ಬಿಡ್ತು, ನಂಗೆ ಇಷ್ಟನೇ ಆಗಲ್ಲ. ನನ್ನ ಹಸ್ಬೆಂಡ್ ನೀನು ಬೇವೇ ತಿನ್ನು, ನನಗೂ ಮಾತ್ರ ಸ್ವೀಟ್ ಕೊಡು ಅಂದರು. ಹಾಗಾಗುತ್ತಾ? ಹಬ್ಬ ಅಂದಮೇಲೆ ಬೇವು ಬೆಲ್ಲ ಎಲ್ಲ ತಿನ್ನಲೇಬೇಕು. ಲೈಫ್ ಅಂದಮೇಲೆ ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ, ಎರಡನ್ನೂ ಹಾಗೆ ಸ್ವೀಕಾರ ಮಾಡಬೇಕು. ಕಹಿ ಬಂತು ಅಂತ ಸೈಲೆಂಟಾಗಿ ಫೀಲಿಂಗ್ ಮಾಡಿಕೊಂಡು ಬೇಜಾರಲ್ಲಿ ಕುತ್ಕೋಬಾರ್ದು. ಸಿಹಿ ಬಂತು ಅಂದ ಇಕ್ಕೊಂಡು ಕುಣ್ಕೊಂಡಿರ್ಬಾರ್ದಲ್ವ? ಎರಡನ್ನೂ ಈಕ್ವಲಿ ತಗೋಬೇಕು. ಬೇವು ತಿಂದ್ಮೇಲೆ ನೋಡಿ ನನ್ನ ಮಕ್ಕ ಹೆಂಗ್ ಮಾಡ್ಕೊಂಡಿದೀನಿ. ಆಮೇಲೆ ಹಂಗೆ ಒಬ್ಬಟ್ಟು ಆಗಿ ರೆಡಿ ಆಗಿತ್ತಲ್ವಾ, ಕೈಗೆ ಒಬ್ಬಟ್ಟು ತಿಂದ್ವಿ. ಒಬ್ಬಟ್ಟು ಚೆನ್ನಾಗಿತ್ತು, ಬಟ್ ಆ ಕೈ ಇನ್ನು ಬಾಯಲ್ಲಿ ಹಂಗೆ ಇತ್ತು. ಅದಾದ್ಮೇಲೆ ಧೃತಿನೂ ರೆಡಿ ಮಾಡ್ಕೊಂಡು ಫೋಟೋ ಶೂಟ್ ಮಾಡೋಣ ಟೆರೆಸ್ ಮೇಲೆ ಅಂತ ಹೋದ್ರೆ, ಟೆರೆಸ್ ಮೇಲೆ ಅವಳನ್ನ ಬಿಟ್ರೆ 1 ನಿಮಿಷ ನಿಲ್ಲೋದಿಲ್ಲ ನನ್ನ ಮಗಳು. ಹಂಗೆ ಓಡಾಡ್ತಾ ಇರ್ತಾಳೆ. ಅವಳನ್ನ ಇಟ್ಕೊಂಡು ಫೋಟೋ ತೆಗಿಯಕ್ಕೂ ಆಗೋದಿಲ್ಲ. ನಾವು ಸುಸ್ತಾಗ್ತೀವಿ ಹೊರತು ಅವಳು ಸುಸ್ತಾಗೋದಿಲ್ಲ. ನಾವು ಈ ಶೆಕೆಗೆ ತುಂಬಾ ಗ್ರ್ಯಾಂಡ್ ಆಗಿರೋದು ಏನು ಬೇಡ ಬಟ್ಟೆ ಅಂದ್ಬಿಟ್ಟು ಸಿಂಪಲ್ ಆಗಿರೋದೇ ತಗೊಂಡ್ವಿ. ಈ ಸಮ್ಮರ್ಗೆ ಜಾಸ್ತಿ ಜಿಗಿ ಜಿಗಿ ಇರೋ ಬಟ್ಟೆ ಹಾಕಿದ್ರೆ ಅವಳಿಗೂ ಹಿಂಸೆ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಅಂತ ಬಟ್ಟೆ ತಗೊಂಡ್ವಿ. ಮತ್ತೆ ಅಜ್ಜಿ ತಾತನ ಜೊತೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ಲು. ಅದಾದ್ಮೇಲೆ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು
ತಿಂತಾ ಇದ್ರೆ ಆಹಾ ಹೆಂಗಿರುತ್ತೆ. ಯೂಶಲಿ ನಾನು ಜಾಸ್ತಿ ಒಬ್ಬಟ್ಟು ತಿನ್ನಲ್ಲ. ಹಬ್ಬದ ದಿನ ಏನಾದ್ರು ಒಂದು ಎರಡು ಬಿಸಿ ಮಾಡಿದ್ರೆ ಬಿಸಿಯೆಲ್ಲ ಇದ್ದಾಗ ತಿಂತೀನಲ್ಲ ಅಷ್ಟೇ. ಹಾಗೆ ವಡೆ ಎಲ್ಲ ಮಾಡಿದ್ವಿ. ವಡೆ ಜೊತೆ ಪಾಯಸ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಪಾಯಸ ಮಾಡ್ಕೊಂಡಿರ್ಲಿಲ್ಲ. ಒಬ್ಬಟ್ಟು ಅದೇ ಸ್ವೀಟ್ ಆಗ್ಬಿಟ್ಟಿತ್ತು ನಮಗೆ ಅಂದ್ಬಿಟ್ಟು ಪಾಯಸ ಮಾಡೋಣ ಅನ್ಕೊಂಡ್ ಬೇಡ ಅಂತ ಸುಮ್ಮನಾಗ್ಬಿಟ್ವಿ. ಯಾವ ತರ ವಿಡಿಯೋ ಮಾಡಿದ್ರು ವ್ಯೂಸ್ ರೀಚೇ ಆಗೋದಿಲ್ಲ. ಅದಕ್ಕೆ ಬೇಜಾರು ವಿಡಿಯೋ ಮಾಡಕ್ಕೆ. ಆದ್ರೂ ಬಿಡಬಾರ್ದು ಅನ್ನೋ ಮನಸ್ಸಲ್ಲಿ ವಿಡಿಯೋ ಮಾಡ್ತೀವಿ. ಸಬ್ಸ್ಕ್ರೈಬ್ ಹೋಗಲ್ಲ. ವಿಡಿಯೋ ರೀಚ್ ಆದ್ರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಲೈಕು ಮಾಡೋದಿಲ್ಲ. ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಒಬ್ರೊಬ್ರು ತಮ್ಮನೇಲಿ ಏನೇನೋ ಹಾಕಿರ್ತಾರೆ, ಅದ್ರಲ್ಲಿ ವಿಡಿಯೋದಲ್ಲಿ ಏನೂ ಇರೋದಲ್ಲ. ನಾವು ಇರೋದನ್ನ ಹಾಕೊಂಡು ವಿಡಿಯೋಸ್ ಮಾಡಕ್ ಹೋದ್ರೂ ರೀಚ್ ಆಗೋದಿಲ್ಲ. ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಎಫರ್ಟ್ ಇರೋದೇ ಇಲ್ವಲ್ಲ. ಅವ್ರದ್ದೆಲ್ಲ ರೀಚ್ ಆಗುತ್ತೆ. ನಾವು ಎಫರ್ಟ್ ಹಾಕಿ ಮಗುನ ಇಟ್ಕೊಂಡು ವಿಡಿಯೋಸ್ ಮಾಡ್ತೀವಿ. ಏನೋ ಒಂದು ನಮ್ದು ಗ್ರೋತಿಂಗ್ ಆಗ್ಲಿ ಅನ್ನೋ ರೀಸನ್ಗೆ. ಬಟ್ ಏನೂ ಆಗೋದಿಲ್ಲ. ತುಂಬಾ ಬೇಜಾರಾಗುತ್ತೆ. ಏನಾದ್ರೂ ಆಗ್ಲಿ ನಾವು ಮಾಡೋ ಕೆಲಸ ನಾವು ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಬೇಕಷ್ಟೇ. ಆಮೇಲೆ ನೋಡಿ ನಾವೆಲ್ಲ ಊಟ ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೇಕಾರೆಲ್ಲ ವಿಡಿಯೋ ಮಾಡೋದು ಮರ್ತೋದೆ. ಹೊಟ್ಟೆ ಹಶ್ವಾಗಿದ್ರಿಂದ ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನಿಸ್ಬಿಡ್ತು. ಸಂಜೆ ಹಂಗೆ ಧೃತಿನೂ ಅವ್ರ ಅಪ್ಪನ ಜೊತೆ, ಅವ್ರ ಅಜ್ಜಿ ಜೊತೆ, ತಾತನ ಜೊತೆ ಎಲ್ಲಾರ ಜೊತೆ ಆಟ ಆಡ್ಕೊಂಡಿದ್ಲು. ನೋಡಿ ಹೇಗ್ ಆಟ ಆಡ್ತಾ ಇದ್ದಾಳೆ ಅವಳು ಅಂತ. ಮುದ್ದು ಮಾಡ್ತಾಳೆ, ಆಟ ಆಡ್ತಾಳೆ. ಅಜ್ಜಿ ತಾತ ಅಂದ್ರೆ ಜಾಸ್ತಿ ಇಷ್ಟ ಪಡ್ತಾಳೆ ಧೃತಿ. ನನ್ನ ಹೊಲ ಕಿತ್ಕೊಳಕ್ ಬಂದ್ರೆ ಹೊಡೆದಾಕ್ಬಿಡ್ತೀನಿ. ಹಾಗೆ ಸಂಜೆ ಹಂಗೆ ನಮ್ಮ ಅಕ್ಕ ಅವ್ರು ಬಂದಿದ್ರು ಮನೆಗೆ. ನಮ್ಮ ಅಕ್ಕ ಭಾವ, ನಮ್ಮ ಅಕ್ಕನ ಮಗ ಎಲ್ಲ ಬಂದಿದ್ರು. ಅವ್ರ ಜೊತೆ ಹೇಗೆ ಆಟ ಆಡ್ತಾಳೆ, ಅವ್ರು ಬರತ್ನೆ ಕಾಯ್ತಾ ಇರ್ತಾಳೆ ಅಣ್ಣನ ಜೊತೆ ಆಟ ಆಡಕ್ಕೆ ಅಂತ. ಅವನಂದ್ರೆ ತುಂಬಾ ಇಷ್ಟ ಪಡ್ತಾಳೆ. ಮುದ್ದು ಮಾಡ್ತಾಳೆ, ಮೇಲ್ ಬಿದ್ದು ಮುದ್ದು ಮಾಡ್ತಾಳೆ, ಬಿಡೋದೇ ಇಲ್ಲ. ಅವನ್ಗೆ ಬೇರೆ ಕಡೆ ಆಟ ಆಡಕ್ ಮನ್ಸು ಹೋದ್ರೆ ಅವಳಿಗೆ ಅವ್ನ್ ಎಲ್ಲಿ ಹೋಗ್ತಾನೋ ಅಲ್ಲೇ ಹೋಗ್ತಾಳೆ. ಅವ್ನ ಹಿಂದೆನೆ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಇಷ್ಟ ಆಗುತ್ತೆ ನೋಡಿ. ಮಕ್ಳು ಅಂದ್ರೇನೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಅವ್ನ್ ಬೇಡ ಅಂದ್ರೂ ಅವನ್ನ ಹುಡ್ಕೊಂಡು ಹೋಗಿ ಮುದ್ದು ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಕೋಲ್ಡ್ ವಾಟರ್ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾವು ಕೋಲ್ಡ್ ವಾಟರ್ ಕುಡಿಬೇಕಾದ್ರೆ ಅವಳು ನನ್ಗೂ ಕೊಡಿ ಅಂತ ಬರ್ತಾಳೆ. ಕೊಟ್ಟಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ತುಂಬಾ ಹಠ ಮಾಡಿ ಹತ್ಕೊಂಡಿರ್ತಾಳೆ. ನಡಿತಾಳೆ, ಚೆನ್ನಾಗಿ ಓಡಾಡ್ತಾಳೆ. ತುಂಬಾ ಫಾಸ್ಟ್ ಆಗಿ ಓಡಾಡಕ್ ಟ್ರೈ ಮಾಡ್ತಾಳೆ. ನಮ್ಗೆ ಭಯ ಆಗುತ್ತೆ ಎಲ್ಲಿ ಬಿದ್ಬಿಡ್ತಾಳೋ ಅಂತ. ಬಟ್ ಆದ್ರೂ ಬಿದ್ರು ಬೀಳ್ಲಿ ಅಂದ್ಬಿಟ್ಟು ನಾವು ಬಿಡ್ತೀವಿ. ಯಾಕೆಂದ್ರೆ ಬೀಳ್ದೆ ಹೇಳ್ದೆ ಯಾವ ಮಕ್ಳು ನಡೆಯೋದ್ ಕಲಿತಾವೆ ಅಲ್ವಾ. ಅದಕ್ಕೆ ಅವನಂತೂ ಹಿಂದೆನೆ ಓಡಾಡ್ತಾ ಇದ್ನ. ಅವ್ನ್ ಎಲ್ಲಿ ಬೀಳ್ಸ್ಬಿಡ್ತಾನೋ ಅಂತ ನಮಗ್ ಭಯ ಆಗ್ತಾ ಇತ್ತು. ಬಟ್ ಅವಳು ಎಲ್ಲಿ ಬೀಳ್ತಾಳೋ ಅಂತ ಅವ್ನ್ ಹಿಡ್ಕೊಳಕ್ ಹೋಗ್ತಾ ಇದ್ದಾನೆ. ನಮ್ ಯುಗಾದಿ ಈ ತರ ಇತ್ತು. ನಿಮ್ ಯುಗಾದಿ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡಿ. ಮತ್ತೆ ಈ ಯುಗಾದಿ ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ. ನಿಮ್ ಯುಗಾದಿ ಹೇಗ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ಮತ್ತೆ ಈ ವಿಡಿಯೋ ಆದಷ್ಟು ನೋಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.